ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನೀವು ಇದುವರೆಗೂ SSP ಸ್ಕಾಲರ್ಶಿಪ್ನ ಹಾಕಿಲ್ಲ ಮತ್ತು SSP ಸ್ಕಾಲರ್ಶಿಪ್ನ ಹಾಕೋಕ್ಕೆ ಹೋಗಿ ಟೆಕ್ನಿಕಲ್ ಪ್ರಾಬ್ಲಮಿಂದ ನಿಮಗೆ ಹಾಕೋಕ್ಕೆ ಆಗಿಲ್ಲ ಅಂತಂದರೆ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ SSP ಸ್ಕಾಲರ್ಶಿಪ್ನ ಹಾಕೋದಕ್ಕೆ ಈಗ ಡೇಟ್ನ ಮುಂದೂಡಿದ್ದಾರೆ. ಆ ಡೇಟು ಎಷ್ಟನೇ ತಾರೀಕು ಮತ್ತು ಯಾವುದು ಕೊನೆ ದಿನಾಂಕ ಅಂತೇಳಿ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮತ್ತು SSP ಸ್ಕಾಲರ್ಶಿಪ್ನ ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದು ಅಂತಲೂ ಕೂಡ ನೋಡೋಣ. ನೋಡೋದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನಿಗೆ ಬರುತ್ತೆ. ಫ್ರೆಂಡ್ಸ್, SSP ಸ್ಕಾಲರ್ಶಿಪ್ನ ನೀವು ಇನ್ನೂ ಕೂಡ ಅರ್ಜಿ ಹಾಕಿಲ್ಲ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಅರ್ಜಿ ಹಾಕ್ತೇ ಇದ್ದವರು ಈಗ ಟೆಕ್ನಿಕಲ್ ಪ್ರಾಬ್ಲಮಿಂದ ನೀವೇನಾದ್ರು ಅರ್ಜಿ ಹಾಕೋಕ್ಕಾಗಿಲ್ಲ ಅಂತ ಅಂದ್ಕೊಳ್ಳಿ. ಆ ಕಾರಣದಿಂದ ಹಾಕೋಕ್ಕಾಗಿಲ್ಲ ಅಂತ ಅಂದರೆ ಇನ್ನೂ ಕೂಡ ನೀವು ಅರ್ಜಿನ ಹಾಕೊಬೋದು. ಅದ್ರ ಕೊನೆ ದಿನಾಂಕ ಏನು ಅಂತ ನೋಡೋಣ. ಈ 2024 SSP ಸ್ಕಾಲರ್ಶಿಪ್ ನೀವು ಇನ್ನೂ ಕೂಡ ಅರ್ಜಿ ಹಾಕಿಲ್ಲ ಅಂದರೆ ಕೊನೆ ದಿನಾಂಕ ಏನು ಅಂತ ನೋಡೋದಾದರೆ ಫೆಬ್ರವರಿ 15 ತನಕ ನಿಮಗೆ ಅವಕಾಶ ಇರುತ್ತೆ. ಅದರೊಳಗಾಗಿ ನೀವು ಈ ಅಪ್ಲಿಕೇಶನ್ನ ಹಾಕೋಬೇಕಾಗುತ್ತೆ. ಈ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಟೆಕ್ನಿಕಲ್ ಪ್ರಾಬ್ಲಮಿಂದ ಇನ್ನೂ ಕೂಡ ಅರ್ಜಿನ ಹಾಕಿಲ್ಲ ಅಂತ ಅಂದರೆ ಈಗಲೇ ನೀವು ಫೆಬ್ರವರಿ 15 ತಾರೀಕು ಒಳಗಡೆ ಅರ್ಜಿನ ಸಲ್ಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು, ಈ ಅರ್ಜಿ ಸಲ್ಲಿಸಲು ಏನೇನು ದಾಖಲೆ ಬೇಕು ಅಂತ ಹೇಳಿ ನೋಡೋದಾದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಇರಬೇಕು, ಹಿಂದಿನ ವರ್ಷದ ಅಂಕಪಟ್ಟಿ ಇರಬೇಕು ಮತ್ತು ಶಾಲಾ ಕಾಲೇಜು ಕಟ್ಟಿದ್ದ ರಸೀದಿ ಇರಬೇಕು, ಮೊಬೈಲ್ ನಂಬರ್ ಇರಬೇಕು, ಜಾತಿ ಮತ್ತು ಆದಾಯ ಪ್ರಮಾಣ ಇರಬೇಕು. ಈ ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಿದೆಯೋ ಇಲ್ವೋ ಅಂತೇಳಿ ನೀವು ಮೊದಲೊಂದು ಸತಿ ಚೆಕ್ ಮಾಡಿಕೊಂಡು ಈ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಜ್ಞಾನದಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿ SSP ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ನೀವು ಈ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇದು ನಾವು ಹಿಂದಿನ ವಿಡಿಯೋದಲ್ಲಿ ಈ ಹೇಗೆ ಸಲ್ಲಿಸೋದು ಅಂತೇಳಿ ವಿಡಿಯೋ ಮಾಡಿ ಹಾಕಿದ್ದೀವಿ. ಅದು ಐ ಕಾರ್ಡಲ್ಲಿರುತ್ತೆ ಮತ್ತು ಎಂಡ್ ಸ್ಕ್ರೀನಲ್ಲೂ ಇರುತ್ತೆ. ಅದನ್ನು ನೀವು ನೋಡ್ಕೊಬೋದು. ಈಗ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅಂತೇಳಿ ನೋಡೋಣ. ಇವಾಗ ಸ್ಕ್ರೀನ್ ಮೇಲೆ ಬರೋಣ. ಗೂಗಲ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ನಾನೊಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ನೀವು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. 23ನೇ 24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸುವ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ವಿದ್ಯಾರ್ಥಿ ಯೂಸರ್ ID ಕೇಳಿದ್ದಾರೆ. ಯೂಸರ್ IDನ ನೀವು ಹಾಕೊಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡ್ ಕೇಳಿದ್ದಾರೆ, ಪಾಸ್ವರ್ಡ್ನ ಹಾಕೋಬೇಕು. ಮತ್ತು ಇಲ್ಲಿ ಕ್ಯಾಪ್ಚಾ ಕೇಳಿದ್ದಾರೆ. ಅಲ್ಲಿ ಕೆಳಗಡೆ ಕೊಟ್ಟಿರೋ ಕ್ಯಾಪ್ಚನ ನೀವು ಎಂಟ್ರಿ ಮಾಡಿಕೊಂಡು ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವು ಕರೆಕ್ಟ್ ಪಾಸ್ವರ್ಡು ಮತ್ತು ಯೂಸರ್ IDನ ಕೊಟ್ಟರೆ ನಿಮ್ಮ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಬೋದು. ನನ್ನ ಇನ್ಫಾರ್ಮೇಷನ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.